ಕಸ ವಿಲೇವಾರಿಗಾಗಿ ಚಂದಾಪುರ ಪುರಸಭೆ ವತಿಯಿಂದ ನೂತನವಾಗಿ ಖರೀದಿಸಿರುವ 3 ನೂತನ ಆಟೋ ಟಿಪ್ಪರ್ ಮತ್ತು ಕಾಂಪಾಕ್ಟರ್ ವಾಹನಕ್ಕೆ ಚಂದಾಪುರ ಪುರಸಭೆ ಅಧ್ಯಕ್ಷರಾದ ಶ್ರೀಮತಿ ಶಾರದಾ ವರದರಾಜ್ ರವರು ಮತ್ತು ಉಪಾಧ್ಯಕ್ಷೆಯಾದ ಶ್ರೀಮತಿ ಮಂಜುಳಾರವರು ಮತ್ತು ಜನಪ್ರತಿನಿಧಿಗಳು ಚಾಲನೆ ನೀಡಿ ಶುಭ ಹಾರೈಸಿದರು. ಇನ್ನು ಈ ವೇಳೆ ಚಂದಾಪುರ ಪುರಸಭೆ ಅಧ್ಯಕ್ಷರಾದ ಶ್ರೀಮತಿ ಶಾರದಾ ವರದರಾಜ್ ರವರು ಮಾತನಾಡಿ, ಚಂದಾಪುರ ಪುರಸಭೆಯನ್ನು ಕಸಮುಕ್ತ ಪುರಸಭೆಯನ್ನಾಗಿ ಮಾಡುವ ಉದ್ದೇಶದಿಂದ ಈಗಾಗಲೇ ಚಂದಾಪುರ ಪುರಸಭೆ ವತಿಯಿಂದ ನೂತನ ಕಸದ ವಾಹನಗಳನ್ನು ಖರೀದಿಸಿ ಸಾರ್ವಜನಿಕರ ಮನೆ ಬಳಿ ಹೋಗಿ ಕಸವನ್ನು ಸಂಗ್ರಹಣೆ ಮಾಡಲಾಗುತ್ತಿದೆ ಎಂದರು. ಚಂದಾಪುರ ಪುರಸಭೆಯನ್ನು ಅಭಿವೃದ್ಧಿ ಮಾಡುವ ಉದ್ದೇಶದಿಂದ ಈಗಾಗಲೇ ಚಂದಾಪುರ ಪುರಸಭೆ ವತಿಯಿಂದ ಅಭಿವೃದ್ಧಿ ಕಾಮಗಾರಿಗಳು ನಡೆಯುತ್ತಿದ್ದು, ಇನ್ನಷ್ಟು ಕಾಮಗಾರಿಗಳನ್ನು ಮಾಡಲು ಈಗಾಗಲೇ ಟೆಂಡರ್ ಅನ್ನು ಕರೆಯಲಾಗಿದೆ ಎಂದರು. ಮತ್ತು ಪುರಸಭೆಯ ಎಲ್ಲ ಸದಸ್ಯರನ್ನು ಜೊತೆಗೂಡಿಸಿಕೊಂಡು ಪುರಸಭೆ ತೆರಿಗೆ ಹೆಚ್ಚಿಗೆ ಬರಲು ತೆಗೆದುಕೊಳ್ಳಬೇಕಾದ ಎಲ್ಲ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದರು. ಚಂದಾಪುರ ಪುರಸಭೆಯಲ್ಲಿ ಖಾತಾ ವಿಚಾರದಲ್ಲಿ ಯಾವುದೇ ಮಧ್ಯವರ್ತಿಗಳು ಇಲ್ಲ. ಯಾರೇ ಸುಮ್ಮನೆ ಪುರಸಭೆಯ ಮೇಲೆ ಇಲ್ಲ ಸಲ್ಲದ ಆರೋಪ ಮಾಡುತ್ತಿದ್ರೆ ಅಷ್ಟೇ. ಪುರಸಭೆ ಅಧಿಕಾರಿಗಳ ನಡುವೆ ಯಾವುದೇ ಗೊಂದಲ ಇಲ್ಲ ಎಂದು ಹೇಳಿದರು. ಇನ್ನು ಮುಂದಿನ ದಿನಗಳಲ್ಲಿ ಚಂದಾಪುರ ಸರ್ಕಲ್ನಲ್ಲಿ ಜಾಹೀರಾತುಗಾಗಿ ಡಿಜಿಟಲ್ಕರಣ ಮಾಡಲಾಗುವುದು. ಸಾರ್ವಜನಿಕರು ಅಲ್ಲಿಯವರೆಗೂ ಯಾರೂ ಕೂಡ ಫ್ಲೆಕ್ಸ್ಗಳನ್ನು ಹಾಕಬಾರದು ಎಂದು ಮನವಿ ಮಾಡಿದರು. ಇನ್ನು ಕಾರ್ಯಕ್ರಮದಲ್ಲಿ ಚಂದಾಪುರ ಪುರಸಭೆ ಮುಖ್ಯಾಧಿಕಾರಿ ಶ್ರೀನಿವಾಸ್, ಚಂದಾಪುರ ಪುರಸಭೆ ಸದಸ್ಯರಾದ ರಾಕೇಶ್ ರೆಡ್ಡಿ, ಬೈರೇಶ್ ಮತ್ತು ಪುರಸಭೆ ಅಧಿಕಾರಿಗಳು, ಸಿಬ್ಬಂದಿ ವರ್ಗದವರು, ಪೌರ ನೌಕರರು ಭಾಗವಹಿಸಿದರು. ನಮ್ಮ ಚಂದಾಪುರ ಪುರಸಭೆಯಲ್ಲಿ ಗಾಡಿಗೆ ಪೂಜೆ ಮಾಡಿದ್ದೀವಿ. ಎಲ್ಲ ನಮ್ಮ ಉಪಾಧ್ಯಕ್ಷರು, ನಮ್ಮ ಸದಸ್ಯರು ಮತ್ತು ನಮ್ಮ ಸಿಬ್ಬಂದಿ ವರ್ಗರು ಮತ್ತು ಮುಖಂಡರು, ಪೌರಕಾರ್ಮಿಕರು ಎಲ್ಲ ಸೇರಿ ಇವತ್ತು ಕಾಂಪ್ಯಾಕ್ಟ್ರು ಮತ್ತು 3 ಆಟೋ ಟಿಪ್ಪರು 15 ಫೈನಾನ್ಸಲ್ಲಿ ಒಂದು ಕಾಂಪ್ಯಾಕ್ಟ್ರು 40 ಲಕ್ಷ ಇದರಲ್ಲಿ ತರಿಸಿದ್ದೀವಿ. ಹಾಗೆ 3 ಆಟೋ ಟಿಪ್ಪರು ಸ್ವಚ್ಛ ಭಾರತ ಅಭಿಯಾನ ಇದರಲ್ಲಿ SBMಲ್ಲಿ 31 ಲಕ್ಷ ಇದರಲ್ಲಿ 3 ಆಟೋ ಟಿಪ್ಪರ್ ತರಿಸಿದ್ದೀವಿ. ಆ ವೆಹಿಕಲ್ಸ್ಗೆಲ್ಲ ಇವತ್ತೆಲ್ಲ ಸೇರಿ ಪೂಜೆ ಮಾಡಿದ್ದೀವಿ. ಈ ಕಸದ್ದು ಈಗ ಆಟೋಗಳು ಕೊರತೆ ಮುಂಚೆ ಹಳೆ ಗಾಡಿಗಳಾಗ್ತಿತ್ತು ನಮ್ಮದು, ಅದರಿಂದ ಕಸದ ಸಮಸ್ಯೆ ಎದ್ದು ಕಾಣಿಸ್ತಾ ಇತ್ತು. ಈಗೇನು ನಾವು ಆಡಳಿತಕ್ಕೆ ಬಂದ ಮೇಲೆ 6 ಆಟೋ ಟಿಪ್ಪರು ಮತ್ತು 1 ಟ್ಯಾಕ್ಟ್ರು, ಈಗ 1 ಕಾಂಪ್ಯಾಕ್ಟರ್ ತರಿಸಿದ್ದೀವಿ. ಹಾಗೆ ಇನ್ನೂ ಒಂದು ಮಿನಿ ಎಕ್ಸಿಲೇಟರ್ ಬರುತ್ತೆ, ಅದನ್ನು ಇದು ಮಾಡಿದ್ದೀವಿ. ಇದೆಲ್ಲ ಪೂಜೆ ಮಾಡಿ ಇವತ್ತು ಕಸದ್ದು ಸ್ವಲ್ಪ ನಿವಾರಣೆ ಮಾಡಬೇಕು ಅಂತ ತರಿಸಿದ್ದೀವಿ. ಆದರೂ ಜನ ನಿವಾರಣೆ ಮಾಡ್ತಾಯಿಲ್ಲ, ಕಸ ಸಮಸ್ಯೆ ಉದ್ಭವನೇ ಆಗ್ತಾಯಿದೆ. ಆದರೆ ಅದರಿಂದ ಇವತ್ತು ಜನರಲ್ಲಿ ಮನವಿ ಮಾಡೋದೇನೆಂದರೆ, ಗಾಡಿ ಬರ್ತೈತೆ, ದಯವಿಟ್ಟು ಕಸ ಗಾಡಿಗೆ ಕೊಡಿ ಅಂತ ಹೇಳ್ತಾ ಇನ್ನು ಮಾಧ್ಯಮದ ಮುಖಾಂತರ ಮನವಿ ಮಾಡ್ತಾಯಿದ್ದೀವಿ. ಮೇಡಮ್, ಈಗ ಚಂದಾಪುರ ಮೇಲೆ ಅಭಿವೃದ್ಧಿ ಆಗ್ತಾ ಇಲ್ಲ ಅಂತ ಸಾಕಷ್ಟು ಆರೋಪಗಳು ಬರ್ತಾ ಇದ್ದಾರೆ. ಏನು ಕ್ರಮ ತಗೊಂಡು ಮುಂದೆ ತಪ್ಪು ಗೊತ್ತಿರೋ ವಿಚಾರಗಳಿಗೆಲ್ಲ ಅಲ್ಲ, ಅಭಿವೃದ್ಧಿ ಆಗ್ತಾ ಇಲ್ಲ ಅನ್ನೋದು ಫಸ್ಟು ಚಂದಾಪುರ ಎಲ್ಲ ಓಡಾಡಿ ನೋಡಬೇಕು. ಈಗ ಯಾಕಂದರೆ ಈಗ ಆಗಲೇ 6 ಕೋಟಿ ಟೆಂಡರ್ ಕರೆದು ಈಗಾಗಲೇ ಸುಮಾರು ಕಡೆ ಕಂಪ್ಲೀಟ್ ಆಗಿದೆ ವರ್ಕು, ಇನ್ನೂ ಕೆಲವು ಕಡೆ ಸ್ಟಾರ್ಟ್ ಮಾಡ್ತಾಯಿದ್ದೀರಿ.
ಕೆಲಸ ನೋಡಬೇಕು, ನೋಡಿ ಮಾತಾಡಬೇಕು. ಏನು ನೋಡದೆ ಸುಮ್ಮನೆ ಆರೋಪ ಮಾಡೋದು ತಪ್ಪೋದು. ಈಗ ಆಲ್ರೆಡಿ 16-17ನೇ ವಾರ್ಡಲ್ಲಿ ಕೆಲಸ ಕಂಪ್ಲೀಟ್ ಆಗಿದೆ, 18ನೇ ವಾರ್ಡಲ್ಲಿ ನಡೀತಾ ಇದೆ ಕೆಲಸ, ಎಲ್ಲ ಕಡೆ ಕೆಲಸ ಸ್ಟಾರ್ಟ್ ಆಗಿದೆ, 9ನೇ ವಾರ್ಡಲ್ಲೂ ಕಂಪ್ಲೀಟ್ ಆಗಿದೆ, ಇಲ್ಲಿಗೆ ಇದು 1, 2, 3 ಅದರಲ್ಲೂ ಕೆಲಸ ಕಂಪ್ಲೀಟ್ ಆಗಿದೆ. ನವರತ್ನದ್ದು ಆಲ್ಮೋಸ್ಟ್ ನಾವು ಬಂದ ಮೇಲೆ ಎಲ್ಲ ಕೆಲಸಗಳು ಕಂಪ್ಲೀಟ್ ಮಾಡಿದ್ದೀವಿ. ಇದು ಸ್ವಲ್ಪ ಬಾಕಿ ಇದೆ, ಅದು ಕಂಪ್ಲೀಟ್ ಮಾಡ್ತೀವಿ. ಅದನ್ನು ಬಿಟ್ಟು ಸುಮ್ಮನೆ ಎಲ್ಲೋ ಕೂತ್ಕೊಂಡು ಆರೋಪ ಮಾಡೋದು ನಮ್ಗೆ ಇಷ್ಟ ಆಗಲ್ಲ. ಕೆಲಸ ನೋಡಲಿ. ಒಂದು ಇನ್ನುಳಿದ ಮಹಿಳೆ ಇಬ್ಬರು ಉಪಾಧ್ಯಕ್ಷರಿರ್ಬೋದು, ಅಧ್ಯಕ್ಷರಿರ್ಬೋದು, ಇಬ್ಬರು ಲೇಡಿ ಹೆಣ್ಮಕ್ಳಾಗಿ ನಾವು ಇಷ್ಟು ಮಾಡ್ತಾಯಿದ್ರಿ, ಅವ್ರು ನಮ್ಮನ್ನ ಅಪ್ರಿಷಿಯೇಟ್ ಮಾಡಬೇಕು. ಅದು ಬಿಟ್ಬಿಟ್ಟು ಧೋರಣೆ ಮಾಡಬಾರ್ದು. ಅವರು ನಮ್ಮ ಜೊತೆ ಕೈ ಜೋಡಿದ್ರೆ ಇನ್ನೂ ಕೆಲಸ ಚೆನ್ನಾಗಾಗುತ್ತೆ. ಚಂದಾಪುರ ಚೆನ್ನಾಗಿರಬೇಕು ಅಂದರೆ ಅವರು ನಮ್ಮ ಜೊತೆ ಕೈ ಜೋಡಿಸ್ಬೇಕು, ಕೆಲಸ ಮಾಡಿಸ್ಬೇಕು. ಅದು ಬಿಟ್ಬಿಟ್ಟು ನಾವು ಮಾಡೋದ್ರಲ್ಲೆಲ್ಲ ತಪ್ಪು ಹುಡುಕಿದ್ರೆ ಕೆಲಸ ಆಗಲ್ಲ. ಈ ಖಾತೆ ವಿಚಾರ ಸಾಕಷ್ಟು ಬ್ರೋಕರ್ಗಳಿದ್ದಾರೆ ಅಂತ ಸಾಕಷ್ಟು ಆರೋಪಗಳಿದೆ ಮೇಡಮ್. ಚಂದಾಪುರ ಪುರಸಭೆ ಅಂದ್ರೆ ಖಾತೆ ಅಂತಾರೆ, ದಿನನಿತ್ಯ ಸೋಷಿಯಲ್ ಮೀಡಿಯಾದಲ್ಲಿ ಇರ್ಬೋದು, ಅಂತರ್ಜಾಲ ಇರ್ಬೋದು, ಈ ಖಾತೆ ವಿಚಾರ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಮತ್ತು ಆ ಲೋಪಗಳು ಜಾಸ್ತಿ ಕಾಣಿಸ್ತಾ ಇದೆ. ಈ ನಮ್ಮ ಪುರಸಭೆಯಲ್ಲಿ ಅದೇ ದೊಡ್ಡ ಸಮಸ್ಯೆ ಆಗಿರೋದು. ನಾವು ಆಡಳಿತಕ್ಕೆ ಬಂದಾಗಿಂದ ನಾವು ಆದಷ್ಟು ಕಡಿವಾಣ ಆಗ್ತಾಯಿದ್ದೀವಿ. ಇನ್ನೂ ಅದಕ್ಕೆ ಏನು ಬೇಕೋ ಅದನ್ನು ನಿವಾರಣೆ ಮಾಡೋಕ್ಕೆ ನಾವೇನೇನು ಕ್ರಮ ಬೇಕೋ ಅಷ್ಟು ಕ್ರಮಗಳು ತಗೊತೀವಿ. ಮೇಡಮ್, ಎಲ್ಲೋ ಕಡೆ ಇಟ್ಟ ಕಂಟ್ರೋಲ್ ತಪ್ಪಿದೆಯಾ? ಯಾಕಂದ್ರೆ ಒಬ್ಬ ಅಧ್ಯಕ್ಷ ಉಪಾಧ್ಯಕ್ಷ ಇಷ್ಟು ಜನ ಮೆಂಬರ್ ಇಟ್ಕೊಂಡು ಕೂಡ ಇಷ್ಟು ಜನ ಬ್ರೋಕರ್ ಉಟ್ಕೊಳ್ಳೋದು ಕಾರಣ ಏನು ಅಂತ. ಯಾಕಂದರೆ 3 ವರ್ಷ ನಮ್ಮದು ಆಡಳಿತ ಇರಲಿಲ್ವಲ್ಲ, ಅದೇ ಕಾರಣ. ನಾವು ಬಾಡಿ ಬಂದ ಮೇಲೆ ನಾವೆಲ್ಲ ಸೇರಿ ಕಡಿವಾಣ ಹಾಕಿದ್ದೀವಿ. ಇನ್ನು ಕಡಿವಾಣ ಹಾಕಕ್ಕೆ ಏನೇನು ಕ್ರಮ ಬೇಕೋ ಅದಕ್ಕೆ ಅದನ್ನ ನಾವು ತಗೊತಾ ಇದ್ದೀವಿ. ಖಾತೆಗಳು ಆಗ್ತಾ ಇಲ್ಲ ಸರ್. ಈಗ ಸಾರ್ವಜನಿಕರು ತಿಂಗಳಾಗಿ ವರ್ಷಾನುಗಟ್ಟಲೆ ಆಗ್ತಾ ಇದೆ, ಖಾತೆ ಕೊಟ್ಟರು ಆಗ್ತಾ ಇಲ್ಲ, ದುಡ್ಡು ಕೊಟ್ಟರೆ ಮಾತ್ರ ಖಾತೆಗಳು ಆಗ್ತಾ ಇದೆ. ಇಲ್ಲ ಆ ಥರ ಏನಿಲ್ಲ, ಎಲ್ಲ ಆಗ್ತಾ ಇದೆ ಖಾತೆ. ನಾವೇ ನಿಂತು ಖುದ್ದು ನೋಡಿ ಮಾಡಿಸ್ತಾ ಇದ್ದೀವಿ. ಆಲ್ರೆಡಿ ನಾವು ಇದು ಬಂದಾಗ ಸುಮಾರು ಪೆಂಡಿಂಗ್ ಇದ್ದವೆಲ್ಲ ಮಾಡಿಸ್ತಿದ್ದೀವಿ ಖಾತೆಗಳು, ಇನ್ನೂ ಮಾಡಿಸ್ತಾ ಇದ್ದೀವಿ. ಯಾವುದು ಆ ಥರ ಯಾವುದೂ ಇಲ್ಲ. ಅಧಿಕಾರಿಗಳು ಒಗ್ಗಟ್ಟು ಕಡಿಮೆ ಕಾಣ್ತಾರೆ. ಯಾಕಂದ್ರೆ ಅಧಿಕಾರಿಗಳೇ ಇರಲ್ಲ, ಯಾರೋ ಕೂತ್ಕೋತಾರೆ, ಯಾರೋ ಇರ್ತಾರೆ, ಸಮಸ್ಯೆ ಇದೆ ಅನಿಸ್ತಾರೆ. ಇಲ್ಲ, ಆ ಥರ ಏನಿಲ್ಲ. ಅಧಿಕಾರಿಗಳು ನಾವೆಲ್ಲ ಹೊಂದಾಣಿಕೆಯಲ್ಲೇ ಕೆಲಸ ಮಾಡ್ತಾ ಇದ್ದೀವಿ. ಕೆಲಸ ಮಾಡೋದಕ್ಕೆ ಅಷ್ಟು ಕೆಲಸಗಳಾಗ್ತಾ ಇದೆಯಲ್ಲ, ಹೊಂದಾಣಿಕೆ ಇಲ್ಲ ಅಂದರೆ ಕೆಲಸಗಳೇ ಆಗ್ತಾ ಇರಲಿಲ್ಲ. ಅಧಿಕಾರಿಗಳೇ ಇರಲ್ಲ ಮೇಡಮ್ ಆಫೀಸಲ್ಲಿ. ಬಿಸಿ ಮುಡಿಸ್ತೀರಾ ಅವ್ರ ಅಂತ? ಇಲ್ಲ, ಇನ್ನು ಬಿಸಿ ಮುಡಿಸಿ ಅಧಿಕಾರಿಗಳಿಗೆ ಯಾವ ರೀತಿ ಕೆಲಸ ಮಾಡಿಸ್ಬೇಕು ಅಂತ ಮಾಡ್ತೀವಿ. ಡೆವಲಪ್ಮೆಂಟ್ ಮಾಡ್ತಾರೆ ಮೇಡಮ್. ಡೆವಲಪ್ಮೆಂಟೇ ನಮ್ಮ ಗುರಿ. ಆಮೇಲೆ ಇನ್ನೊಂದು ಈ ಮಾಧ್ಯಮದ ಮುಖಾಂತರ ನಾವು ಮನವಿ ಮಾಡೋದೇನೆಂದರೆ, ದಯವಿಟ್ಟು ಬ್ಯಾನರ್ಗಳನ್ನ ಹಾಕೋದನ್ನ ನಿಷೇಧ ಮಾಡಿದ್ದೀರಿ. ಆದರೂ ತಂದು ಹಾಕ್ತಾ ಇದ್ದಾರೆ. ನಮ್ಮ ಮುಖಂಡರಿರ್ಬೋದು, ಗಣ್ಯರಿರ್ಬೋದು, ರಾಜಕೀಯ ವ್ಯಕ್ತಿಗಳಿರ್ಬೋದು, ಈ ಮಾಧ್ಯಮದ ಮುಖಾಂತರ ಅವರಲ್ಲಿ ಮನವಿ ಮಾಡ್ತಾಯಿದ್ದೀನಿ. ದಯವಿಟ್ಟು ನಮ್ಮ ಚಂದಾಪುರ ಅಂದನ ಹಾಳು ಮಾಡೋದು ಬೇಡ. ಎಲ್ಲರೂ ಸೇರಿ ಚಂದಾಪುರನ ಇನ್ನೂ ಇಂಪ್ರೂವ್ ಮಾಡಬೇಕು. ದಯವಿಟ್ಟು ಯಾರು ಬ್ಯಾನರ್ಗಳು ಹಾಕಬೇಡಿ ಅಂತ ಈ ಮಾಧ್ಯಮದ ಮುಖಾಂತರ ಮನವಿ ಮಾಡ್ತಾ ಇದ್ದೀವಿ. ಅದಕ್ಕೆ ಈ ಸಾರಿ ಡಿಜಿಟಲ್ ಇದು ಮಾಡೋಣ ಅಂದ್ಬಿಟ್ಟು ಮೀಟಿಂಗಲ್ಲಿ ಸಬ್ಜೆಕ್ಟ್ ತಗೊಂಡು ಅದು ಮಾಡ್ತೀವಿ. ಅದನ್ನ ಡಿಜಿಟಲ್ ಅಡ್ವರ್ಟೈಸ್ ಬರುತ್ತಲ್ಲ, ಆ ಥರ ಬೋರ್ಡ್ಗಳು ಮಾಡಬೇಕು ಅಂದ್ಕೊಂಡಿದ್ದೀವಿ. ಈ ಸಾರಿ ಮೀಟಿಂಗಲ್ಲಿ, ಸಭೆಯಲ್ಲಿ ಅದನ್ನು ತೀರ್ಮಾನ ತಗೊಂಡು ಮಾಡ್ತೀವಿ. ಮಾಡ್ತೀವಿ. ನಮ್ಮ ಸದಸ್ಯರೆಲ್ಲ ನಮ್ಮ ಸಪೋರ್ಟ್ ಇಲ್ಲೇ ಅದೆಲ್ಲ ನೋಡ್ರಿ, ಎಲ್ಲ ಕಡೆ ಓಡಾಡಿ ನೋಡಿ, ಎಲ್ಲ ಕಡೆ ಕೆಲಸಗಳು ಆಗ್ತಾ ಇದೆ. ನಾವು ಶ್ರಮಪಟ್ಟು ಕೆಲಸ ಮಾಡ್ತಾ ಇದೀವಿ. ನಮ್ಮ ಸದಸ್ಯರೆಲ್ಲ ಒಗ್ಗೂಡ್ಕೊಂಡು ಎಲ್ಲರೂ ಕೆಲಸ ಮಾಡ್ತಾ ಇದೀವಿ. ಆದರೂ ಈಗ ತಪ್ಪು ಹುಡುಕೋದ್ರಲ್ಲಿ ಏನು ಮಾಡೋಕ್ಕಾಗಲ್ಲ. ಎಲ್ಲ ಕಡೆ ಮಾಡಿದ್ರು ಹುಡುಕ್ತಾರೆ, ಮಾಡಿಲ್ಲ ಅಂದ್ರೆ ಹುಡುಕ್ತಾರೆ. ಅದು ನಾವು ಏನು ಮಾಡೋಕ್ಕಾಗಲ್ಲ. ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ ನಾವು 3 ಆಟ ಹೊರತರಿಸಿದ್ದೀವಿ ಕಸ ನಿವಾರಣೆ ಮಾಡೋದಕ್ಕೆ. ಕಸ ಇನ್ನು ಮುಂದೆ ಚಂದಾಪುರ ಚಂದಾಪುರದಲ್ಲಿ ಕಸ ನಿವಾರಣೆ ಮಾಡ್ತೀವಿ. ಚಂದಾಪುರ ಪುರಸಭೆಯಲ್ಲಿ ಇವತ್ತು 3 ಆಟೋ ಹಾಗೆ ಒಂದು ಕಾಂಪ್ಯಾಕ್ಟರ್ ತೊಗೊಂಬಂದಿದ್ದಾರೆ. ಈಗ ಅದು ಬೆಳಗ್ಗೆ ಪೂಜೆ ಆಯಿತು. ಈಗ ಕಸದ ಸಮಸ್ಯೆಗೆ ಅದೊಂದು ಸಮಸ್ಯೆ ಆಗಿತ್ತು, ಅದನ್ನು ತರಿಸಿದ್ದಾರೆ. ಕಾಂಪ್ಯಾಕ್ಟ್ ಸಾಲ್ತಾ ಇರಲಿಲ್ಲ ಅಂತ. ಹಾಗೆಯೇ ಬೇರೆ ಬೇರೆ ಕಾಮಗಾರಿಗಳು ಎಲ್ಲ ಚಂದಾಪುರ ಪುರಸಭೆಯಲ್ಲಿ ಈಗಾಗಲೇ ಬೇರೆ ಬೇರೆ ವಾರ್ಡ್ಗಳಲ್ಲಿ ಮಾಡಿ ಮುಗಿಸಿದ್ದಾರೆ, ಕೆಲವು ಕಡೆ ಮಾಡ್ತಾಯಿದ್ದಾರೆ. ಹಾಗೆಯೇ ಈ ಚಂದಾಪುರ ಪುರಸಭೆಯಲ್ಲಿ ಏನು ಅಂತಂದರೆ, ಈ ಫ್ಲೆಕ್ಸ್ ಹಾವಳಿ ಅದು ನಮ್ಮ ಸರ್ಕಲಲ್ಲಿ ಜಾಸ್ತಿ ಆಗಿದೆ. ಅದನ್ನೊಂದು ಸ್ವಲ್ಪ ಸಾರ್ವಜನಿಕರು ಅವಾಯ್ಡ್ ಮಾಡಿಬಿಟ್ಟು, ಈಗ ಮೇಡಮ್ ಹೇಳ್ದಂಗೆ ಡಿಜಿಟಲ್ ಇದು ಮಾಡೋದಕ್ಕೆ ಇದು ಮಾಡಿದ್ದಾರೆ. ಅದರಲ್ಲಿ ಮುಂದೆ ಹಾಕೋದಕ್ಕೆ ಅವರು ಅದನ್ನು ಸದುಪಯೋಗ ಪಡಿಸ್ಕೋಬೇಕು ಅಂತಂದ್ಬಿಟ್ಟು ನಮ್ಮ ಚಂದಾಪುರ ಪುರಸಭೆಯಲ್ಲಿ ಶ್ರೀಮತಿ ಶಾರದಾ ವರದರಾಜ್ ಅವರು ಮತ್ತು ನಮ್ಮ ಉಪಾಧ್ಯಕ್ಷರಾದ ಮಂಜುಳಾ ರವೀಂದ್ರ ಅವರ ನೇತೃತ್ವದಲ್ಲಿ ಸಭೆ ಮಾಡಿ ಒಂದು ಇಂಪ್ಯಾಕ್ಟ್ ಲಾರಿ ಮತ್ತು 3 ಆಟೋಗಳನ್ನು ತಂದು
ಹೆಚ್ಚುವರಿಯಾಗಿ ತಂದು ಕಸ ನಿರ್ವಹಣೆಯನ್ನು ಮಾಡಿ ನಮ್ಮ ಚಂದಾಪುರ ಪುರಸಭೆಯಲ್ಲಿ ಕಸಮುಕ್ತ ಚಂದಾಪುರ ಪುರಸಭೆ ಮಾಡಬೇಕು ಅಂತ ಅವರು ಭಾಳ ಕಠಿಣ ನಿರ್ಧಾರಗಳನ್ನ ತೆಗೆದುಕೊಂಡು ಸಾರ್ವಜನಿಕರ ಅಹವಾಲುಗಳನ್ನ ಸ್ವೀಕಾರ ಮಾಡಿ ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು ಅಂತ ನಿಮ್ಮ ಮನೆ ಮುಂದೆಯೇ ಗಾಡಿಗಳು ಕಳಿಸೋದಕ್ಕೆ ತುಂಬ ವ್ಯವಸ್ಥೆ ಮಾಡಿರ್ತಾರೆ. ಅವರಿಗೆ ನಾವು ನಮ್ಮ ಚಂದಾಪುರ ಪುರಸಭೆ ವ್ಯಾಪ್ತಿಯ ಎಲ್ಲ ಸಾರ್ವಜನಿಕ ಬಂಧುಗಳಿಂದ ಋಣಭಾರಿಯಾಗಿರ್ತೇವೆ. ಮತ್ತು ಯಾರು ಆರೋಪ ಮಾಡಿರ್ತಾರೆ ಆ ಆರೋಪಗಳೆಲ್ಲ ಸುಳ್ಳು, ನಿರಾಕರಣೆ ಮಾಡ್ತಾ ಇದ್ದೇವೆ. ಯಾಕಂದರೆ ಇವರ ಒಂದು ಅಧಿಕಾರಾವಧಿಯಲ್ಲಿ ಕೋಟ್ಯಾಂತರ ರೂಪಾಯಿ ಟೆಂಡರ್ ಕಾಮಗಾರಿಗಳನ್ನ ಕರೆದು ಎಲ್ಲ ಕೆಲಸಗಳನ್ನು ಮುಗಿಸಿ ಇನ್ನೂ ಹೆಚ್ಚಿನ ಕಾಮಗಾರಿಗಳನ್ನು ಮುಂದುವರಿಸ್ಕೊಂಡು ಮಾಡ್ತಾ ಇದ್ದಾರೆ. ನೀವು ಯಾರು ಆರೋಪ ಮಾಡಿರ್ತೀರಾ ನೀವೇ ಖುದ್ದಾಗಿ ಹೋಗಿ ಎಲ್ಲ ಕಾಮಗಾರಿಗಳನ್ನ ಪರಿಶೀಲನೆ ಮಾಡಿಕೊಂಡು ಅನಂತರ ಬಂದು ಮಾಧ್ಯಮದ ಜೊತೆ ಮಾತಾಡಿ, ಇಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ತಪ್ಪಾಗಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಮತ್ತು ಅವರ ತಂಡದ ಸದಸ್ಯರುಗಳನ್ನ ಯಾರು ಸಮಾಜದಲ್ಲಿ ಭ್ರಷ್ಟರು ಅಂತ ತಿಳ್ಕೊಂಡು ಇದು ಮಾಡಬೇಡಿ. ನಿಜವಾಗ್ಲೂ ಅವರು ತುಂಬ ಶ್ರಮದಿಂದ ಕೆಲಸಗಳು ಮಾಡ್ತಾ ಇದ್ದಾರೆ. ಅಭಿವೃದ್ಧಿ ಚೆನ್ನಾಗಾಗ್ತಾ ಇದೆ. ಅವರ ಒಂದು ನೇತೃತ್ವದಲ್ಲಿ ಒಂದು 15 ದಿನದಿಂದ ಈ ಚಂದಾಪುರದಲ್ಲಿ ಫ್ಲೆಕ್ಸ್ ಮುಕ್ತ ಚಂದಾಪುರ ಮಾಡಿದ್ದಾರೆ ಮತ್ತು ಕಸಗಳನ್ನು ಆದಷ್ಟು ಒಂದು 75-80% ನಿವಾರಣೆ ಮಾಡಿದ್ದಾರೆ. ಅದೇ ರೀತಿ ಏನು ಖಾತೆಗಳು ಆರೋಪ ಬಂದಿದೆ ಅದು ಸುಳ್ಳು. ಏನು ಮಧ್ಯವರ್ತಿಗಳಿದ್ದಾರೆ ಅದು ಮೊದಲಿಂದ ನಡ್ಕೊಂಡು ಬರ್ತಾ ಇರೋದು. ಎಲ್ಲ ಇಲಾಖೆಗಳಲ್ಲೂ ಮಧ್ಯವರ್ತಿಗಳಿದ್ದಾರೆ, ಇಲ್ಲೂ ಮಧ್ಯವರ್ತಿಗಳಿದ್ದಾರೆ, ಒಪ್ಕೊಳ್ತೀರಿ. ಆದರೆ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಅವರ ತಂಡದ ಸದಸ್ಯರಿಂದ ಯಾವುದೇ ಮಧ್ಯವರ್ತಿಗಳನ್ನ ಇಲ್ಲಿ ಬಿಟ್ಕೊಳ್ತಾ ಇಲ್ಲ. ಅವರು ಅದಕ್ಕೆ ರೆಕಮೆಂಡೇಷನ್ ಮಾಡ್ತಾ ಇಲ್ಲ. ಇವೆಲ್ಲ ಇದು ತಪ್ಪು ವರದಿಗಳನ್ನ ಮಾಡಬೇಡಿ, ಸೋಷಿಯಲ್ ಮೀಡಿಯಾದಲ್ಲಿ ಹಾಕಬೇಡಿ. ದಯವಿಟ್ಟು ಚಂದಾಪುರ ಪುರಸಭೆಯನ್ನು ಇನ್ನೂ ಒಂದು 3-4 ವರ್ಷ ಅಧಿಕಾರಾವಧಿ ಇದೆ. ಅದಕ್ಕೆ ಅಭಿವೃದ್ಧಿ ಕಡೆ ನೀವು ಕೈ ಜೋಡಿಸಿ ಅಧ್ಯಕ್ಷರು ಉಪಾಧ್ಯಕ್ಷರ ಒಂದು ನೇತೃತ್ವದಲ್ಲಿ ಶ್ರಮ ಪಡಬೇಕು ಅಂತ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ.